ಈ ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ ಅಂತ ಯಾಕೆ ಹೇಳ್ತಾರೆ ಜನ ಅನ್ನೋದನ್ನ ಗುಂಡಪ್ಪನವ್ರು ಪದೇ ಪದೇ ಸಾಬೀತು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಇವತ್ತಿನ ಕಗ್ಗದಲ್ಲಿ ನೋಡೋಣ. ವ್ಯಾಕರಣ ಕಾವ್ಯ ಲಕ್ಷಣಗಳನ್ನು ಗಣಿಸದೆ ಲೋಕತಾಪದಿ ಬೆಂದು ತಣಿಪ ನೆಳಸಿದವಂ ಈ ಕಂತೆಯಲಿ ತನ್ನ ನಂಬಿಕೆಯ ನೈದಿಹನು ಸ್ವೀಕರಿಕೆ ಬೇಳ್ಪವರು ಮಂಕುತಿಮ್ಮ. ಕೃಷ್ಣ ಭಗವದ್ಗೀತೆಯಲ್ಲಿ ಅವನು ಭಗವಂತ, ಎಲ್ಲದನ್ನೂ ತಿಳಿದವನು, ಮತ್ತು ಅವನು ಹೇಳಿದ್ದು ಪರಮ ಸತ್ಯ. ಇಷ್ಟೆಲ್ಲ ಸ್ವತಃ ಕೃಷ್ಣನಿಗೆ ಗೊತ್ತಿದ್ರೂ ಅವನು ಕೊನೆಗೆ ಏನು ಹೇಳ್ತಾನೆ, ನಾನು ಇದೆಲ್ಲ ಹೇಳೋದೆಲ್ಲ ಹೇಳಿದ್ದೀನಪ್ಪ, ಇಷ್ಟರ ಮೇಲೆ ನಿನಗೆ ಬಿಟ್ಟಿದ್ದು, ಯಥೇಚ್ಛಸಿ ತಥಾಕುರು ಅಂತ ಹೇಳ್ತಾನೆ. ಅದನ್ನೇ ಗುಂಡಪ್ಪನವರು ಕೂಡ ಇವತ್ತಿನ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಇವರು ಬರೆದಿರುವಂಥ ಈ ಕಗ್ಗದ, ಮಂಕುತಿಮ್ಮನ ಕಗ್ಗದ ಸರಣಿಯಲ್ಲಿ ಯಾವುದೇ ರೀತಿಯ ಕಾವ್ಯದ ಲಕ್ಷಣಗಳಿಗೆ, ಛಂದಸ್ಸಿಗೆ, ಇಂಥದಕ್ಕೆ ತುಂಬ ಗಮನ ಕೊಟ್ಟಿದ್ದೀನಿ ಅಂತಿಲ್ಲ. ಎಲ್ಲ ಗಮನ ಸ್ವಾಭಾವಿಕವಾಗಿ ಬಂದ್ಬಿಟ್ಟಿದೆ, ಆದರೂ ಗಮನ ಕೊಟ್ಟಿದ್ದೀನಿ ಅಂತಿಲ್ಲ ಅಂತ ಒಂದು ವಿನಮ್ರತೆಯಿಂದ ಹೇಳ್ಕೊಳ್ತಾ ಇದ್ದಾರೆ ಗುಂಡಪ್ಪನವರು. ಕೊಟ್ಟಿದ್ದೀನಿ ಅಂತಿಲ್ಲ. ಹಾಗಾಗಿ ನನ್ನ ಜೀವನದಲ್ಲಿ, ನಾನು ಕಷ್ಟಪಟ್ಟು ನಡೆಸಿರುವಂಥ ಜೀವನದಲ್ಲಿ ಏನೇನು ಒಂದಿಷ್ಟು ಜ್ಞಾನವನ್ನು ಗಳಿಸ್ಕೊಂಡಿದ್ದೀನೋ, ನಂಬಿಕೆಯನ್ನು ಇಟ್ಕೊಂಡಿದ್ದೀನೋ, ಆ ನಂಬಿಕೆಯನ್ನೇ ನಾನು ಇಲ್ಲಿ ಒಂದು ರೀತಿಯಲ್ಲಿ ಪೋಣಿಸಿದ್ದೀನಿ, ನನಗೆ ತಿಳಿದ ಒಂದು ರೀತಿಯಲ್ಲಿ ಪೋಣಿಸಿದ್ದೀನಿ. ಇದು ನಾನು ಹೇಳಿರುವಂಥ ವಿಷಯಗಳನ್ನು ಸ್ವೀಕಾರ ಮಾಡೋದು ಬಿಡೋದು ಕೇಳುಗರಿಗೆ ಬಿಟ್ಟಿರೋದು ಅನ್ನೋದನ್ನು ಗುಂಡಪ್ಪನವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ರೀತಿ ಕೃಷ್ಣ ಹೇಳಿರೋ ಮಾತುಗಳನ್ನೇ ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ ಅಂದಮೇಲೆ ಇದು ಕನ್ನಡದ ಭಗವದ್ಗೀತೆ ಹೌದಾ ಇಲ್ವಾ, ನೀವೇ ಹೇಳಿ. ನಮಸ್ಕಾರಗಳು.